ವೀಕ್ಷಕರೇ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಪ್ರಚಾರ ದಿನೇ ದಿನೇ ರಂಗು ಪಡ್ಕೊಳ್ತಾ ಇದೆ. ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು BJP ಇಬ್ಬರೂ ರಾಜ್ಯದ ಪ್ರಮುಖ ನಾಯಕರುಗಳು ಕೂಡ, ಅಂದರೆ ಎರಡೂ ಪಾರ್ಟಿಯ ಪ್ರಮುಖ ನಾಯಕರುಗಳು ಕೂಡ ಚುನಾವಣಾ ಕಣದಲ್ಲಿದ್ದಾರೆ. ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಭಾರೀ ಪ್ರಚಾರ, ಭಾರೀ ಭಾಷಣ, ಭಾರೀ ರೋಡ್ ಶೋ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. For business and personal promotions, please contact 9686376663. ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಇದಕ್ಕೆ ಹೊರತಾಗಿಲ್ಲ. ಕಾಂಗ್ರೆಸ್ನಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಈ ರೀತಿ ಪ್ರಮುಖ ಎಲ್ಲ ನಾಯಕರು ಕೂಡ ಕಣದಲ್ಲಿದ್ದರೆ, ಅಂದರೆ ಚುನಾವಣಾ ಕಣದಲ್ಲಿ ಪ್ರಚಾರದಲ್ಲಿದ್ದರೆ, BJPಯಿಂದನೂ ಕೂಡ ಅಷ್ಟೇ ಮಟ್ಟಿನ ಭರ್ಜರಿ ಪ್ರಚಾರ ನಡೀತಾ ಇದೆ. ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಇರ್ಬೋದು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಈ ರೀತಿ ಹಲವು ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಪ್ರಮುಖವಾಗಿ ವೀರಣ್ಣ ಚರಂತಿಮಠ ಅವರ ಪರವಾಗಿ BJP ನಾಯಕರು ಅಲ್ಲಿ ಫೀಲ್ಡ್ಗಿಳಿದಿದ್ದಾರೆ, ಮನೆ ಮನೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬೀಳಗಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೆ ಸಚಿವರು ಕೂಡ ಈ ಒಂದು ಪ್ರಚಾರದಲ್ಲಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹೇಳಿ ಕೇಳಿ ಕೇವಲ BJP ಪಕ್ಷದವರು ಮಾತ್ರ ಅಲ್ಲದೆ BJPಯಿಂದ ಉಚ್ಚಾಟನೆಗೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಚಾರದ ಕಣದಲ್ಲಿದ್ದಾರೆ. ತಮ್ಮ ಸ್ನೇಹಿತ ವೀರಣ್ಣ ಚರಂತಿಮಠ ಪರ ಪ್ರಚಾರವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತೂ 2-3 ದಿನಗಳ ಕಾಲ ಅಲ್ಲೇ ಜಾಂಡ ಹೊಡೆದು ಬಿಟ್ಟಿದ್ರು. ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಬರದ ಪ್ರಚಾರವನ್ನು ಅಥವಾ ಉಪಚುನಾವಣೆಗೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿದರೆ, ಈಗ ಒಂದಿಷ್ಟು ಇಂಟರ್ನಲ್ ಮಾಹಿತಿಗಳು ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ಗೆಲ್ಲೋದಕ್ಕೆ ಎಲ್ಲ ಪಕ್ಷಗಳು ರಣತಂತ್ರವನ್ನು ಮಾಡ್ತಾವೆ, ಅದಂತೂ ಸಹಜ. ಕೆಲವು ಸಾರಿ ಇಂಟರ್ನಲ್ ಸರ್ವೆಗಳನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ. ಈ ಟಿಕೆಟ್ ಕೊಡೋ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ, ಟಿಕೆಟ್ ಕೊಟ್ಟಾದ ನಂತರ ಗೆಲ್ಲುವ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಪಾರ್ಟಿ ಒಳಗಡೆ ತಮ್ಮದೇ ಪಕ್ಷದ ಕಾರ್ಯಕರ್ತರಿಂದನೋ ಅಥವಾ ತಮಗೆ ಬೇಕಾದವರಿಂದನೋ ಒಂದಿಷ್ಟು ಇಂಟರ್ನಲ್ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸ ಯಾವುದೇ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಆಗುತ್ತೆ. ಹಾಗಾಗಿನೇ ಎರಡೂ ಕ್ಷೇತ್ರಗಳಿಗೂ ಕೂಡ ಒಂದು ಇಂಟರ್ನಲ್ ಸರ್ವೆಯನ್ನು ಮಾಡಿಸಿತ್ತಂತೆ ಕಾಂಗ್ರೆಸ್ ಪಾರ್ಟಿ, ಆಡಳಿತಾರೂಢ ಕಾಂಗ್ರೆಸ್ ಪಾರ್ಟಿ. ಆದರೆ ಒಂದು ಅಚ್ಚರಿ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಈ ಇಂಟರ್ನಲ್ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಅಂತಹ ಒಂದು ಗೆಲುವಿನ ಹೋಪ್ ಕಾಣಿಸ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ವಲಯದಿಂದಾನೇ ಅಥವಾ ಕಾಂಗ್ರೆಸ್ ಇಂಟರ್ನಲ್ ವಲಯದಿಂದ ಅಥವಾ ಆಂತರಿಕ ವಲಯದಿಂದ ಈಗ ಸಿಕ್ಕಿರುವಂಥ ಮಾಹಿತಿ. ಬಾಗಲಕೋಟೆ ಚುನಾವಣೆ ಕಣವನ್ನು ನೋಡಿದರೆ ಚರಂತಿಮಠ BJP ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಮೇಟಿಯವರ ಪುತ್ರ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಅವರ ನಡುವೆ ಒಂದಿಷ್ಟು ಕಾನ್ಫ್ಲಿಕ್ಟ್ ಇತ್ತು ಕುಟುಂಬದಲ್ಲಿ, ಅಣ್ಣ ತಮ್ಮ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗಲಾಟೆಗಳೆಲ್ಲ ಆದವು. ಆನಂತರ ಸಿದ್ದರಾಮಯ್ಯ ಅವರು ಅದನ್ನೆಲ್ಲ ಸರಿಪಡಿಸಿದರು. ಈಗ ಸದ್ಯಕ್ಕೆ ಕಣದಲ್ಲಿರೋದು ಹಣಾಹಣಿ ಇಬ್ಬರಿಗೇನೆ, ಒಂದು ವೀರಣ್ಣ ಚರಂತಿಮಠ, ಇನ್ನೊಂದು ಉಮೇಶ್ ಮೇಟಿಯವರಿಂದ ತೆರವಾದ ಸ್ಥಾನವನ್ನು ಉಮೇಶ್ ಮೇಟಿ ಆ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಮನೆ ಮನೆ ಪ್ರಚಾರ ಇದೆಲ್ಲ ಭರ್ಜರಿಯಾಗಿ ನಡೀತಾ ಇದೆ. ಸೊ ನಾನು ಅಂದ್ಕೊಂಡೆ, ಇಷ್ಟೊಂದು ಪ್ರಾಶಸ್ತ್ಯವನ್ನು ಉಪಚುನಾವಣೆಗೆ ಯಾಕೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಈಗ ಕಳೆದ ಒಂದು ವಾರದಿಂದನೂ ಕೂಡ ಆ ಕಡೆ ಪ್ರವಾಸದಲ್ಲೇ ಇದ್ದಾರೆ, ಪ್ರತಿ ಕಡೆ ರೋಡ್ ಶೋ ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಜನರಿಗೆ ಮೇಟಿಯವರ ಪುತ್ರನ ಗೆಲ್ಲಿಸಬೇಕು, ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇದೆ, ಯಾರಾದರೂ ಮಡಿದಂಥ ಸಂದರ್ಭದಲ್ಲಿ ಅಥವಾ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಮಣೆ ಹಾಕುವುದು ಕಾಂಗ್ರೆಸ್ನ ಸಿದ್ಧಾಂತ ಅನ್ನೋದನ್ನು ಹೇಳ್ತಾರೆ. ಎರಡೂ ಕಡೆ ಕೂಡ ಕುಟುಂಬ ರಾಜಕಾರಣದ್ದೇ ಪಾರುಪತ್ಯ ಆಗಿದೆ. ಈ ಇಂಟರ್ನಲ್ ಸರ್ವೆಯಲ್ಲಿ ಇರುವಂಥ ಮಾಹಿತಿ ಏನಪ್ಪ ಅಂದರೆ, ಬಾಗಲಕೋಟೆ ಕ್ಷೇತ್ರದಲ್ಲಿ BJPಗೆ 60% ಮತ ಬೀಳ್ಬೋದು, ಕಾಂಗ್ರೆಸ್ಸಿಗೆ ಕೇವಲ 40% ಮತ ಬೀಳ್ಬೋದು ಅನ್ನುವ ಇಂಟರ್ನಲ್ ಮಾಹಿತಿ ಇವರಿಗೆ ಸಿಕ್ಕಿದೆಯಂತೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ, DCM ಅವರಿಗೆ, DCM ಕೂಡ ಹೋಗ್ತಾ ಇದ್ದಾರೆ ಇವತ್ತಲ್ಲಿ ಭರ್ಜರಿ ಪ್ರಚಾರ ಅಥವಾ ರೋಡ್ ಶೋವನ್ನು
ಮಾಡೋದಕ್ಕೆ ಸಿದ್ದರಾಮಯ್ಯ ಅವರದ್ದು 2-3 ದಿನ ಪ್ರಚಾರವನ್ನು ಮಾಡಿದರು. ಅಂದರೆ ಬಿ ಜೆ ಪಿ ಪರವಾದ ಒಲವು ಜಾಸ್ತಿ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. ಹಾಗಾಗಿಯೇ ಮುಖ್ಯಮಂತ್ರಿಗಳು ಅಷ್ಟು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮೇಟಿಯವರ ಪುತ್ರನನ್ನು ಗೆಲ್ಲಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ. ಹಾಗಾದರೆ ಬಾಗಲಕೋಟೆ ಕ್ಷೇತ್ರದ ಇತಿಹಾಸವನ್ನು ಸ್ವಲ್ಪ ನೋಡಿದರೆ 1999 ನಂತರ, ಅಂದರೆ ಸುಮಾರು 26-27 ವರ್ಷದಿಂದ ಅಲ್ಲಿ ಎರಡು ಪಕ್ಷದ್ದೇ ಪಾರಪತ್ಯ, ಒಂದು ಕಾಂಗ್ರೆಸ್, ಇನ್ನೊಂದು ಬಿ ಜೆ ಪಿ. ಎಚ್ ವೈ ಮೇಟಿ ಒಮ್ಮೆ ಗೆಲುವನ್ನು ಸಾಧಿಸಿದರೆ ಇನ್ನೊಂದು ಬಾರಿ ವೀರಣ್ಣ ಚರಂತಿಮಠ್, ಹೀಗೆ ಅವರಿಬ್ಬರೇ ಗೆದ್ದುಕೊಂಡು ಬಂದಿದ್ದಾರೆ. ಈ ಬಾರಿ ಕೂಡ ಎಚ್ ವೈ ಮೇಟಿಯವರು ಅಸ್ತಂಗತ ಆಗಿದ್ದರಿಂದ ಅವರ ಮಗನಿಗೆ ಟಿಕೆಟ್ ಸಿಕ್ಕಿದೆ. ಈ ವಿಚಾರ ಏನೀಗ 60-40 ಹೇಳಿದ್ನಲ್ಲ ನಾನು, ಅಂದರೆ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಒಲವು ಕಡಿಮೆ ಇದೆ ಅನ್ನುವ ವಿಚಾರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾದ ತಕ್ಷಣ ಅಲ್ಲೇ ಪ್ರಚಾರಕ್ಕೆ ನಿಂತುಬಿಟ್ರು, ಸದಾ ರೋಡ್ ಶೋಗೆ ನಿಂತರು. ಹೇಳಿ ಕೇಳಿ ಈ ಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಕುರುಬ ಮತದಾರರು ನಿರ್ಣಾಯಕ ಆಗ್ತಾರೆ. ಚರಂತಿಮಠ ಹೇಳಿ ಕೇಳಿ ಲಿಂಗಾಯತರು. ಸೊ ಎರಡೂ ಮತಗಳು ಕೂಡ ಭಾಳ ಮುಖ್ಯ ಆಗುತ್ತೆ. ಇನ್ನೊಂದು ಕಡೆ ಈ ಸತೀಶ್ ಜಾರಕಿಹೊಳಿಯವರು ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತಿದ್ದಾರೆ, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನೋದು ಅವರ ಮುಂದಿರುವಂಥ ಸವಾಲು. ಒಂದು ಕಡೆ ಸತೀಶ್ ಜಾರಕಿಹೊಳಿಯವರಿಗೆ ಇದು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳುವಂಥ ಸಂದರ್ಭ. ಈ ಹಿಂದೆ ಸಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರದ ಉಪಚುನಾವಣೆಗೆ ಇವರೇನೇ ಉಸ್ತುವಾರಿಯಾಗಿದ್ದರು. ಅಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಮತ್ತು ಯಾಸೀರ್ ಖಾನ್ ಪಠಾಣ್ ನಡುವೆ ಸ್ಪರ್ಧೆ ಏರ್ಪಟ್ಟಿತ್ತು. ಎಲ್ಲರೂ ಅಂದ್ಕೊಂಡಿದ್ರು ಬಸವರಾಜ ಬೊಮ್ಮಾಯಿಯವರ ಪುತ್ರಗೆ ಈಸಿಯಾಗಿ ಗೆಲುವನ್ನು ಸಾಧಿಸ್ಬಿಡ್ತಾರೆ, ಯಾಸೀರ್ ಖಾನ್ ಪಠಾಣ್ ಅವರಿಗೆ ಅಂಥ ಹೆಸರಿಲ್ಲ ಅನ್ನೋದನ್ನು. ಆದರೆ ಅದನ್ನು ಸುಳ್ಳಾಗಿಸಿದ್ರು ಇದೇ ಸತೀಶ್ ಜಾರಕಿಹೊಳಿ. ಯಾಕೆಂದರೆ ಗ್ರಾಮಾಂತರ ಭಾಗದಲ್ಲಿ ಇರುವಂಥ ಹಿಂದುಳಿದ ವರ್ಗದ ಓಟ್ಗಳಿರ್ಬೋದು, ವಾಲ್ಮೀಕಿ ಓಟ್ಗಳಿರ್ಬೋದು, ಅಹಿಂದ ವರ್ಗದ ಓಟ್ಗಳನ್ನು ಒಗ್ಗೂಡಿಸೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಸಫಲರಾಗಿದ್ದರು. ಈ ಬಾರಿ ಕೂಡ ಸತೀಶ್ ಜಾರಕಿಹೊಳಿಯವರ ಕೈಯಲ್ಲೇ ಈ ಕ್ಷೇತ್ರದ ಉಸ್ತುವಾರಿ ಇದೆ. ಹೇಳಿ ಕೇಳಿ ಬಾಗಲಕೋಟೆ ನಗರ ಪ್ರದೇಶದಲ್ಲಿ ಈ ಹಿಂದುತ್ವದ ಓಟ್ಗಳಿರ್ಬೋದು, ಅಥವಾ ಮೇಲ್ವರ್ಗದ ಓಟ್ಗಳಿರ್ಬೋದು, ಲಿಂಗಾಯತ ಓಟ್ಗಳಿರ್ಬೋದು, ಇವೆಲ್ಲವೂ ಕೂಡ ಬಿ ಜೆ ಪಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ನಗರ ಪ್ರದೇಶದಲ್ಲಿ. 4 ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಕೂಡ ಆ ಕ್ಷೇತ್ರಕ್ಕೆ ಬರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಕಾಂಗ್ರೆಸ್ ಪರವಾದ ಒಲವನ್ನು ಜಾಸ್ತಿ ತೋರಿಸ್ತಾ ಇದ್ದಾವೆ. ಅದರಲ್ಲೂ ವಾಲ್ಮೀಕಿ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಜೇನು ಕುರುಬ, ಕಾಡು ಕುರುಬ, ಹಲವಾರು ಜಾತಿಗಳು ಬರ್ತವೆ. ಗ್ರಾಮೀಣ ಭಾಗದಲ್ಲಿ ಮತಗಳನ್ನು ಒಗ್ಗೂಡಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ವಿಶೇಷವಾದ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ಮನೆ ಮನೆ ಪ್ರಚಾರಕ್ಕೆ ತೆರಳಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಂ ಬಿ ಪಾಟೀಲರು ಕೂಡ ಈ ಕ್ಷೇತ್ರದ ಮೇಲೆ ಸ್ವಲ್ಪ ಹಿಡಿತವನ್ನು ಹೊಂದಿದ್ದಾರೆ. ಅಲ್ಲಿನ ಲಿಂಗಾಯತ ಮತಗಳನ್ನು ಸೆಳೆಯುವುದಕ್ಕೆ ಎಂ ಬಿ ಪಾಟೀಲರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ದಾವಣಗೆರೆ ಒಂದು ಕಡೆ ಪ್ರಚಾರ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಮಟ್ಟಿನ ಬಿರುಸಿನ ಪ್ರಚಾರವನ್ನು ಎಲ್ಲ ಸಮುದಾಯದ ನಾಯಕರು ಮಾಡ್ತಾ ಇದ್ದಾರೆ. ಈ ಕಡೆ ಯತ್ನಾಳ್ ಅವರು ಚರಂತಿಮಠವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದರೆ, ಎಂ ಬಿ ಪಾಟೀಲರು ಅದೇ ಸಮುದಾಯದ ಮತಗಳನ್ನೇ ಟಾರ್ಗೆಟ್ ಮಾಡಿ ಹೇಗಾದರೂ ಮಾಡಿ ಉಮೇಶ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಇದು ಅಗೇನ್ ಮತ್ತೆ ಸವಾಲು ಸತೀಶ್ ಜಾರಕಿಹೊಳಿ ಅವರಿಗೆ. ಹೇಳಿ ಕೇಳಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ರಾಜ್ಯದ ಅಧ್ಯಕ್ಷ, ಮತ್ತು ಮುಂದಿನ ಮುಖ್ಯಮಂತ್ರಿ ಅಂತ ಪ್ರಾಜೆಕ್ಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. 2028ರ ಚುನಾವಣೆಗೆ ನನ್ನ ನಾಯಕತ್ವ ಇರುತ್ತೆ, ಅಥವಾ ನಾನು ಕೂಡ ಕಾಂಪಿಟೇಟರ್ ಅನ್ನೋದನ್ನು ಸದಾ ಅದು ಪ್ರೂವ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಅವ್ರ ಮೇಲಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಬಲವಾಗಿ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗದಿಂದ ಅಥವಾ ವಾಲ್ಮೀಕಿ ಸಮುದಾಯದಿಂದ ಅನ್ನೋದನ್ನು ಪದೇ ಪದೇ ಒತ್ತು ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದೇ ಮಾತನ್ನು ಹಲವು ಸಂದರ್ಭದಲ್ಲಿ ಹೇಳಿದರು. ಮುಂದಿನ ನಾಯಕ ಯಾರು ಕಾಣಿಸ್ತಾರಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅನ್ನೋ ನಿಟ್ಟಿನ ಮಾತುಗಳು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೊಂದು ಒಂಥರ ಪರೀಕ್ಷೆ. ಇದು ಈ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಉಮೇಶ್ ಮೇಟಿಯವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಅಲ್ಲಿ 60-40 ಇದೆ ಅನ್ನೋದು ಗೊತ್ತಾಗ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಗೊತ್ತಾಗಿರೋದು. ಹಾಗಾಗಿಯೇ ಅಲ್ಲಿ ಅಷ್ಟು ಮಟ್ಟಿನ ಪ್ರಚಾರವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನತೆ ಮಾತಾಡ್ಕೊಳ್ತಾ ಇದ್ದಾರೆ, ಆ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲೂ ಕೂಡ 50-50 ಅಂತ ನಾನು ಹೇಳಿದೆ. ಅಷ್ಟು ಈಸಿ ಆಗಿಲ್ಲ ಸಮರ್ಥ ಶಾಮ್ನೂರು ಅವರಿಗೆ. ಅಲ್ಲೂ ಕೂಡ ಶ್ರೀನಿವಾಸ್ ಅವರು
ಭಾಳ ಪ್ರಬಲವಾಗಿದ್ದಾರೆ. ಮತ್ತು ಹಿಂದುಳಿದ ವರ್ಗದ ಅಥವಾ ಎಸ್ ಟಿ ಸಮುದಾಯದ ಈ ಕುರುಬರ ಎಲ್ಲ ಓಟ್ಗಳನ್ನು ಸೆಳೆಯೋದ್ರಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎರಡೂ ಕ್ಷೇತ್ರಗಳಲ್ಲೂ ನೋಡಿದರೆ ಹಣಾಹಣಿ ಬಹಳ ಜೋರಾಗಿದ್ದರೆ, ಅದರಲ್ಲೂ ಬಾಗಲಕೋಟೆಯಲ್ಲಿ ಅತೀ ಬಿರುಸಿನ ಪ್ರಚಾರ. HY ಮೇಟಿಯವರ ಹೆಸರನ್ನು ಉಳಿಸಲೇಬೇಕು ಮತ್ತು ಅವ್ರ ಮಗ ಸುಪುತ್ರನನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಈ ರೀತಿಯ ಇಂಟರ್ನಲ್ ಮಾಹಿತಿಗಳು ಕಾಂಗ್ರೆಸ್ಸನ್ನು ಮತ್ತಷ್ಟು ಪ್ರಚಾರ ಮಾಡುವಂತೆ ಅಥವಾ ಓಟನ್ನು ಸೆಳೆಯೋದಕ್ಕೆ ಏನೇನು ರಣತಂತ್ರಗಳು ಬೇಕೋ ಅದನ್ನು ಮಾಡುವಂತೆ ಪ್ರೇರೇಪಿಸ್ತದೆ. ಹಾಗೇ ಕಾಂಗ್ರೆಸ್ ಪಾರ್ಟಿ ಎಲ್ಲೋ ಒಂದು ಕಡೆ ಸೋಲಬಹುದಾದ ಭಯದಿಂದ ಈ ರೀತಿಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟೊಂದು ಬಿರುಸಿನ ಪ್ರಚಾರ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಂದಂತೂ ಸತ್ಯ, ಇದು ಚುನಾವಣೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಕೊನೆ ಕ್ಷಣದಲ್ಲಿ ಕೂಡ ಬದಲಾವಣೆಗಳಾಗಬಹುದು, ಆಗಲ್ಲ ಅಂತಲ್ಲ. ಮತ್ತು ಚರಂತಿ ಮಠ ಅವರು ಕೂಡ ವೀಕ್ ಕ್ಯಾಂಡಿಡೇಟ್ ಏನಲ್ಲ. ಹಿಂದೆನೇ 2 ಸಾರಿ MLA ಆಗಿರುವಂಥವ್ರು, ಸಮಬಲ ಅಲ್ಲಿದೆ. ಆದರೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಸ್ವಲ್ಪ ಡೌನ್ ಟ್ರೆಂಡ್ ಕಾಣಿಸ್ತಾ ಇದೆ ಅನ್ನೋ ಇಂಟರ್ನಲ್ ಮಾಹಿತಿ ಕಾಂಗ್ರೆಸ್ಗೆ ಸಿಕ್ಕಿರೋದ್ರಿಂದ ಇಷ್ಟು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದೇ ಎಲ್ಲರ ಮಾತಾಗಿದೆ. ಇದಿಷ್ಟು ನನಗೆ ತಿಳಿದಿರುವಂಥ ಸಂಗತಿ. ನಿಮಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ, ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.